ಲೋಕಸಭಾ ಚುನಾವಣೆ ಬಹಿರಂಗ ಪ್ರಚಾರ ನಾಳೆ ಅಂತ್ಯ ಆಗಲಿದೆ. ಹೀಗಾಗಿ ಅಭ್ಯರ್ಥಿಗಳು ಕೊನೆ ಹಂತದ ಕಸರತ್ತು ನಡೆಸ್ತಾ ಇದ್ದಾರೆ ಮತ್ತು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಬಿಜೆಪಿ ಅಭ್ಯರ್ಥಿ ಆದಂಥ ಗಾಯತ್ರಿ ಸಿದ್ದೇಶ್ವರ್ ಮೇಡಮ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಈಗಾಗಲೇ ಅಬ್ಬರದ ಪ್ರಚಾರ ಮಾಡ್ಕೊಂಡು ಬಂದಿದ್ದೀರಿ. ಇನ್ನು ನಾಳೆ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಹೇಗೆ ನಡೀತಾ ಇದೆ ಎಲ್ಲ ಪ್ರಚಾರ? ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ. ನಾವೇ ಗೆಲ್ಲೋದು ಅಂತ ಅಲ್ಲೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ನನಗೆ ಕರೆದೇ ಎಲ್ಲರೂ MP ಗಾಯತ್ರಮ್ಮ ಅಂತಾನೆ ಕರೀತಾ ಇದ್ದಾರೆ. ಆಗಲೇ ಆ ಲೆವೆಲ್ಗೆ ಹೈಪ್ ಕ್ರಿಯೇಟ್ ಆಗಿದೆ ಮೇಡಮ್. ಹೌದು, ಯಾಕೆಂದರೆ ಮೋದಿಜಿಯವ್ರು ಬಂದೋದಾಗ 99% ಇತ್ತು. ನಮ್ಮ ಯುವರಾಜರು ಬಂದಮೇಲೆ 100% ಆಗಲಿಕ್ಕೆ ನಾನು ಎಲ್ಲರೂ ನನ್ನ ಮತ ಕೊಡ್ತಾರೆ ಅಂತೇಳಿ ನಾನು ಒಪ್ಕೊಂಡಿದ್ದೀನಿ. ಎಲ್ಲ ಜನನೂ ಒಪ್ಕೊಂಡಿದ್ದಾರೆ. ಯಾಕೆಂದರೆ ಇಂಥ ಮಧ್ಯದಲ್ಲಿ ನಮಗೆ ಯಾವಾಗಲೇ ಬೇಕು ಅವಾಗ ಸಿಗೋಂಥ ವ್ಯಕ್ತಿ ಬೇಕು. ಕೆಲಸ ಮಾಡೋ ಅಂಥ 10 ವರ್ಷದಲ್ಲಿ ಮಾಡಿರೋ ಮೋದಿಜಿಯವ್ರ ಕೆಲಸ ನೋಡಿ ಇನ್ನೂ ಕೆಲಸ ಮಾಡಲಿಕ್ಕೆ ಇವರೇ ಅರ್ಹರು ಅಂತೇಳಿ ಎಲ್ಲರೂ ಡಿಸೈಡ್ ಮಾಡಿದ್ದಾರೆ. ಈಗ ವಿರೋಧ ಅಭ್ಯರ್ಥಿಗಳು ಏನು ಕೆಲಸನೇ ಮಾಡಿಲ್ಲ ದಾವಣಗೆರೆಯಲ್ಲಿ, ಸುಮ್ಮನೆ 25 ವರ್ಷ ಆಯಿತು, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸಾಕು, ಪ್ರತಿಯೊಬ್ಬರಿವ್ರಿಗೆ ಕೆಲಸ ಕೊಡ್ತಿದ್ದು ದೊಡ್ಡ ಯೋಜನೆನೇ ತಂದಿಲ್ಲ ಅವರು, ನಮಗೊಂದ್ಸರಿ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ಕೊಂಡು ಹೋಗೋದೇ ಆ ಥರ ಅಲ್ರ, ಬರೀ ಸುಳ್ಳು ಹೇಳ್ಯಾರೆ ಅವರು. ನಾವು ಮಾಡಿದ ಕೆಲಸನ ಬಟನ್ ಒತ್ತೋದ ಮೂಲಕ ನಾನು ಮಾಡಿದೆ ಅಂತ ಹೇಳ್ಕೊಳ ಅಂತ ಕಾಂಗ್ರೆಸ್ ಪಕ್ಷದಲ್ಲಿರೋ ಜನ ಎಲ್ಲ ಅಂತಾರೆ ಅವರು. ನಮ್ಮ ಈಗ ನೀವು ಓಡಾಡಿದ್ರೆ ದಾವಣಗೆರೆಯಲ್ಲೆಲ್ಲ ಓಡಾಡಿದ್ರೆ ಗೊತ್ತಾಗುತ್ತೆ ರೋಡ್ ಯಾವ ಥರ ಆಗಿದೆ. ಪಾಸ್ಪೋರ್ಟ್ ಆಫೀಸ್ ಆಗಿರೋದು, ರೈಲ್ವೆ ಸ್ಟೇಷನ್ ಆಗಿರೋದು, ಬಸ್ ಸ್ಟ್ಯಾಂಡ್ ಆಗಿರೋದು ಎಲ್ಲದೂ ನೋಡ್ಕೊಂಡು ಬಂದರೆ ಗೊತ್ತಾಗುತ್ತೆ. ಹಳ್ಳಿಗಳಲ್ಲೂ CC ರೋಡ್ ಆಗಿದ್ದಾವೆ. ಎಲ್ಲಿಂದ ಆಗಿರೋದು? 10 ವರ್ಷದೊಳಗೆ. ಈಗ ನಮ್ಮ ಮೋದಿಜಿಯವ್ರು ಬಂದ ಮೇಲೆ ಆಗಿರೋದು. 40-65 ವರ್ಷ ಮುಂಚೆನೇ ಮಾಡ್ಬೋದಾಯಿತು. ಯಾಕೆ ಮಾಡಿಲ್ಲ ಅವರು? ಅದು 20 ವರ್ಷದ ಮುಂದಿನ ಆಲೋಚನೆ ಇಟ್ಕೊಂಡು ಮಾಡೋ ನಮ್ಮ ನಾಯಕ ಯಾರು ಅಂದರೆ ಮೋದಿಜಿ ಅಂತ ಹೇಳಲಿಕ್ಕೆ ಇದು ಮಾಡ್ತೀನಿ. ಅವರಲ್ಲಿ ಮುಂದಾಲೋಚನೆನೇ ಇಲ್ಲ. ಅವ್ರು ಹೇಳ್ಕೊಳ್ಳೋದು ನೋಡ್ರೆ ನಾನೇ ಮುಂದಾಲೋಚನೆ ಇರೋರು 65 ವರ್ಷದಿಂದನೇ ಮಾಡ್ಕೋಬೋದಾಗಿತ್ತು. ಆವಾಗಿಂದ ಏನೂ ಮಾಡಿಲ್ಲ. ಈಗ 10 ವರ್ಷ ಮೋದಿಜಿ ಅವ್ರು ಮಾಡಿದ್ಮೇಲೆ ಮುಂದಾಲೋಚನೆ ಮಾಡ್ಬೋದು ಅಂತ ಅವ್ರ ತಲೆಗೆ ಬಂದಿರಬೇಕು ಅಂತ ಕಾಣಿಸುತ್ತೆ. ಅದಕ್ಕೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಮೇಡಮ್, ಬಹಿರಂಗ ಪ್ರಚಾರ ನಾಳೆ ಅಂತ್ಯ ಆಗುತ್ತೆ. ಇನ್ನು 2 ದಿನ ಮತದಾನನೇ. ಏನು ಮನವಿ ಮಾಡ್ಕೊತೀರಿ ಮತದಾರರಿಗೆ? ಯಾಕೆ ನಿಮಗೆ ಓಟ್ ಕೊಡ್ಬೇಕು ಅಂತ ಕೇಳ್ತೀರಿ? ನನಗೆ ಇನ್ನು 2 ದಿನ ಇದೆ ಅಂದರೆ ಇನ್ನು ಒಂದೇ ದಿನ ಇರೋದು. ಇವತ್ತೊಂದು ದಿನ, ನಾಳೆ ಒಂದು ದಿನ ಇದೆ. ನಾಳೆಗೆ 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದಾದಮೇಲೆ ನಾನು ಎಲ್ಲ ಮತದಾರರನ್ನ ಮನೆಗೆ ಹೋಗಿ ಓಟ್ ಕೇಳೋಕ್ಕಂತೂ ತೊಂದರೆ ಇಲ್ಲ. ನಾಡದ್ದು ಆವಾಗಲೂ ಹೋಗ್ತೀನಿ ನಾನು. ಆ ರೀತಿಯೇ ಹೋಗ್ತೀನಿ. ಆದರೆ ಎಲ್ಲ ಮತದಾರರಿಗೆ ಹೇಳೋದು ಒಂದೇ, ನಮ್ಮ ದೇಶದ ಸುಭದ್ರತೆ ಬೇಕು ಅನ್ನೋದಾದರೆ ಅವ್ರ ಮತ ಯಾತಕ್ಕಾಗಿ ಎಷ್ಟು ಯೂಸ್ ಇದೆ ಅಂತ ಹೇಳಿದ್ರೆ, ಅವರ ಮತ ಏನು ಅಂದರೆ ನಮ್ಮ ದೇಶದ ಸುಭದ್ರತೆಗೆ ಅವ್ರ ಮತ ಬೇಕಾಗಿದೆ. ಮತ್ತು ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಬೇಕಾಗಿದೆ. ನಮ್ಮ ಮಹಿಳೆಯರ ಸಬಲೀಕರಣಕ್ಕಾಗಿ ಅವರ ಮತ ಬೇಕಾಗಿದೆ. ಮತ್ತು ಅವರ ರೈತರ ಏಳಿಗೆಗಾಗಿ ಅವರ ಮತ ಬೇಕಾಗಿದೆ. ಅವರ ಎಲ್ಲರ ಅಮೂಲ್ಯವಾದ ಮತನ ನಮ್ಮೆಲ್ಲ ಮತ್ತು ದಲಿತರು ಮತ್ತು ದಲಿತರಿಗೆ ಮತ್ತು ಬಡವರಿಗೆ ಬೇಕಾಗಿರೋದು ನಿಮ್ಮ ಅಮೂಲ್ಯವಾದ ಮತ. ಆ ಮತದಿಂದ ನೀವು ಯಾವುದೇ ಆಮಿಷಕ್ಕೂ ಒಳಗಾಗದೆ ತಮ್ಮ ಮತವನ್ನು ಉತ್ತಮ ನಾಯಕನನ್ನು ನೋಡಿ ಕೊಡಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ನೀವು ನೋಡಿರ್ಬೋದು, ಈಗ ಶಾಮನೂರಲ್ಲಿರೋದು ಹಳ್ಳಿ ರೈತರೆಲ್ಲ ಇಲ್ಲೇ ಶಾಮನೂರಲ್ಲೇ ಇದ್ದಿದ್ದು. ಫಸ್ಟ್ ಎಲ್ಲ ಬೆಳೀತಾ ಇದ್ರು. ಅವರು ಆಸ್ತಿಗೆ, ಅವರ ನೆಲಕ್ಕೆ ಎಷ್ಟು ಬೆಲೆ ಬಂದಿದೆ ಅಂತ ಹೇಳಿದ್ರೆ ನೀವು ಅವರೆಲ್ಲರನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ಈಗ ಸ್ಮಾರ್ಟ್ ಸಿಟಿ ಆಗಿರೋದ್ರಿಂದ ಅವರ ನೆಲಕ್ಕೆ ಅಷ್ಟು ಬೆಲೆ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ನಮ್ಮ ಶಾಮನೂರವರೆಲ್ಲ ಈಗ ಸಾಹುಕಾರರು, ಲಾಕೋಪತಿಗಳವರೆಲ್ಲ ಈಗ ಹಾಗಾಗಲಿಕ್ಕೆ ಮೋದಿ ಮಾಡಿದ್ರೆ ಲಖಪತಿ ದೀದಿ ಅನ್ನೋದು ಒಂದಿದೆ, ಅವರೊಂದು ಕಾರ್ಯಕ್ರಮ. ಅದೇ ಥರ ಹೆಣ್ಮಕ್ಳು ಸಹ ಲಖಪತಿ ದೀದಿಗಳಾಗ್ತಾರೆ. ಶಾಮನೂರವ್ರೊಬ್ಬರೇ ಅಲ್ಲ, ನಮ್ಮ ಹೆಣ್ಮಕ್ಳುಗಳು ಆಗ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಿಜೆಪಿ ಅಭ್ಯರ್ಥಿ ಗಾಯ ಸಿದ್ದೇಶ್ವರ ಅವರ ಮಾತು. ದೇಶದ ಭದ್ರತೆ ಸುಭದ್ರತೆಗಾಗಿ ಮೋದಿಗೆ ಓಟ್ ಕೊಡಬೇಕು, ಹೀಗಾಗಿ ನಾನು ಗೆಲ್ತೀನಿ ಅಂತ ಹೇಳಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ BG, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.